ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈಗಾಗಲೇ 4-5 ವರ್ಷಗಳ ಹಿಂದೆ ನೋಟಿಫಿಕೇಶನ್ ಮಾಡಿದ್ರು, ಜಮೀನನ್ನ ಅಕ್ವೈರ್ ಮಾಡಿದ್ರು. ಅಕ್ವೈರ್ ಮಾಡಿದ ನಂತರ ರಾಷ್ಟ್ರೀಯ ಹೆದ್ದಾರಿಗೆ ಜಮೀನುಗಳನ್ನು ವಶಪಡಿಸಿಕೊಂಡು ನೋಟಿಫಿಕೇಶನ್ ಮಾಡಿ ಆ ನಂತರ ಅವಾರ್ಡ್ ಹಣವನ್ನು ಇಷ್ಟು ಹಣ ಅಂತೇಳಿ ಫಿಕ್ಸ್ ಮಾಡಿ ಹಣವನ್ನು ತೆಗೆದುಕೊಳ್ಳಿಕ್ಕೆ ಪತ್ರವನ್ನು ಸಹಿತ ಕೊಟ್ಟಿದ್ರು. ಆದರೆ 3 ವರ್ಷಗಳಾಯಿತು, ಇಲ್ಲಿವರೆಗೂ ಪತ್ರ ಕೊಟ್ಟ ನಂತರ ಹಣ ಬಿಡುಗಡೆ ಮಾಡದೇ ಇರೋದ್ರಿಂದ ರೈತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿ, ಹೋರಾಟ ಈಗಾಗಲೇ 15 ದಿನ 1 ತಿಂಗಳು ಗಡುವು ಕೊಟ್ಟಿದ್ದಾರೆ. ಮುಂದಿನ ಹೋರಾಟ ಯಾವ ರೀತಿ? ತುಂಬಾ ಗಂಭೀರವಾಗಿ ರೈತರು ತೆಗೆದುಕೊಂಡಿದ್ದಾರೆ. ಯಾಕೆಂತ 3 ವರ್ಷ ತುಂಬಾ ತಾಳ್ಮೆಯಿಂದ ರೈತರು ಕಾದಿದ್ದಾರೆ. ಆದರೆ ಇನ್ನು ಕಾಯುವ ಪರಿಸ್ಥಿತಿಯಲ್ಲಿ ಯಾವ ರೈತರು ಇಲ್ಲ. ಆದ್ರಿಂದ ಇಲ್ಲ ಜೀವ ಕೊಡಬೇಕು, ಇಲ್ಲ ಪರಿಹಾರ ಪಡ್ಕೊಳ್ಬೇಕು. ಎರಡು ಹೋರಾಟ ಮುಂದೆ ಎಲ್ಲ ಮುಖಂಡರುಗಳು ಎಲ್ಲ ರೈತರು ಕೂತ್ಕೊಂಡು ಏನೆಲ್ಲ ತೀರ್ಮಾನ ಮಾಡ್ತಾರೆ ಅದಕ್ಕೆ ಎಲ್ಲರೂ ಸಹಮತದಿಂದ ಹೋರಾಟವನ್ನು ಮಾಡ್ತೇವೆ. ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ತಡೆ ಮಾಡಿದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಮುಟ್ಟುತ್ತೆ ಅನ್ನುವಂಥ ಭಾವನೆ ಇದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂತು ಮಾತನಾಡಿ ಎಲ್ಲ ರೈತರು, ರೈತ ಮುಖಂಡರು, ಜನಪ್ರತಿನಿಧಿಗಳು ಎಲ್ಲರೂ ಕೂತ್ಕೊಂಡು ಮಾತಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ತೇವೆ. ನನ್ನ ಹೆಸರು ಉಮೇಶ್ ಕಂಬಾಳು. ಈಗ ನಮ್ಮ ಹೋರಾಟ ಯಾಕೆ ಅಂತಂದರೆ 2013ನೇ ಇಸ್ವಿಯಲ್ಲಿ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ STRR ರೋಡ್ ಅಂತ ಮಹತ್ವಾಕಾಂಕ್ಷಿ ಯೋಜನೆ ಬೆಂಗಳೂರು ಪೆರಿಫೆರಲ್ ಔಟರ್ ರಿಂಗ್ ರೋಡ್ ಅಂತ ಹೇಳಿ ಇಷ್ಟು ಪ್ರಾರಂಭ ಮಾಡಿದ್ರು. 13ನಲ್ಲಿ ಪ್ರಾರಂಭ ಮಾಡಿ ಅಧಿಸೂಚನೆ ಹೊರಡಿಸಿ ನೋಟಿಫಿಕೇಶನ್ ಮಾಡಿದ್ರು. ಅದು ಏನಾಯ್ತು ಕಾರಣಾಂತರಗಳಿಂದ ಅದು ಹಂಗೆ ಪೆಂಡಿಂಗ್ ಆಗಿ 6 ವರ್ಷ ಪ್ರಾಜೆಕ್ಟ್ ಬರಲೇ ಇಲ್ಲ. 2019ರಲ್ಲಿ 18ರಲ್ಲಿ ಏನಾಯ್ತು, ತಿರ್ಗಾ ಇದನ್ನ ಮುನ್ನೆಲೆಗೆ ಬಂತು. ಬೆಂಗಳೂರು ಟ್ರಾಫಿಕ್ ಆಗ್ತಾ ಇದೆ, ಇದನ್ನ ತಡೆಗಟ್ಟೋಕ್ಕೋಸ್ಕರ ಬೆಂಗಳೂರು ಸುತ್ತಲೂ ಔಟರ್ ರಿಂಗ್ ರೋಡ್ ಮಾಡೋಣ ಅಂತ ಹೇಳಿ ಪ್ರಾಜೆಕ್ಟ್ ತಗೊಂಡ್ಬಂದು ಸ್ಯಾಟಲೈಟ್ ಔಟರ್ ರಿಂಗ್ ರೋಡ್ ಮಾಡೋಕ್ಕೆ ಪ್ರಾಜೆಕ್ಟ್ ಮಾಡಿದ್ರು. ಅದಾಗಿ 19ರಲ್ಲಿ ಏನು ಮಾಡಿದ್ರು, ನೋಟಿಫಿಕೇಶನ್ ಮಾಡಿದ್ರು. ನೋಟಿಫಿಕೇಶನ್ ಆಯಿತು. ನೋಟಿಫಿಕೇಶನ್ ಆದಮೇಲೆ ತಿರ್ಗಾ ಸೆಂಟ್ರಲ್ ಗವರ್ಮೆಂಟ್ ಪ್ರಾಜೆಕ್ಟ್ ಕಳಿಸಿರೋ ಅಪ್ರೂವಲ್ ಆಗಲಿಲ್ಲ. ತಿರ್ಗಾ ಇನ್ನೊಂದ್ಸಲಿ 90 ಮೀಟರ್ ಅಂತ ಮಾಡಿದ್ರು, ಅದು ಅಪ್ರೂವಲ್ ಆಗಲಿಲ್ಲ. 2022ರಲ್ಲಿ 60 ಮೀಟರ್ಗೆ ಏನು ಮಾಡಿದ್ರು, ಎಸ್ಟಿಮೇಟ್ ಮಾಡಿ ಕಳಿಸಿದಾಗ ಅಪ್ರೂವಲ್ ಆಯಿತು. ಅದು ಭಾರತ್ ಮಾಲಾ ಪ್ರಾಜೆಕ್ಟ್ ಅಲ್ಲಿ ಅಪ್ರೂವಲ್ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಅನುಮೋದನೆ ಕೊಡ್ತು. ಪೇಪರಲ್ಲಿ 3D ಆಯಿತು. ರೈತರಿಗೆಲ್ಲರೂ ನೋಟಿಸ್ ಕೊಟ್ಟಿದ್ದು ಆಯಿತು. ನೋಟಿಸ್ ಕೊಟ್ಟ ನಂತರ ಕೆಲವರಿಗೆ ದುಡ್ಡುಗಳನ್ನು ಕೊಟ್ಟಿದ್ದು ಆಯಿತು. ಈ ಮಧ್ಯದಲ್ಲಿ ಏನಾಯಿತು, ಕೆಲವು ಅಧಿಕಾರಿಗಳು ಒಂದೇ ಪೋಸ್ಟ್ ಇಬ್ಬರು ಬಂದಿದ್ದ ಕಾರಣದಿಂದ ಅವರು ಕೋರ್ಟ್ಗೆ ಹೋದಾಗ ಸ್ವಲ್ಪ ಇಲ್ಲಿ ಅಡಚಣೆಯಾಗಿ ದುಡ್ಡುಗಳು ಕೊಡೋಕ್ಕೂ ಆಗಲಿಲ್ಲ. ಅದು ಅವರ ಸರ್ಕಾರಗಳ ಮಧ್ಯೆ ನಡೆದಿರ್ತಕ್ಕಂಥ ಒಪ್ಪಂದಗಳೇ ಅದು ನಮಗೆ ಬೇಕಿಲ್ಲ. ಈಗ ನಮ್ಮ ಹೋರಾಟ ಏನಂತಂದ್ರೆ, ನಮಗೆ ನೋಟಿಸ್ ಕೊಟ್ಟು 3 ವರ್ಷ ಆಗಿದೆ. ಈ 3 ವರ್ಷದಲ್ಲಿ ಸುಮಾರು ರೈತರು ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಂತಂದ್ರೆ, ಜಮೀನನ್ನ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಈ ಜಮೀನು ದುಡ್ಡು ಬರುತ್ತಪ್ಪ, ನನಗೆ ಒಂದು 50,000 ಬರುತ್ತೆ, 1 ಲಕ್ಷ ಬರುತ್ತೆ, 2 ಲಕ್ಷ ಬರುತ್ತೆ ಅಂದ್ಕೊಂಡು ಯಾರ ಹತ್ರನೋ ಮದುವೆ ಮಾಡೋ ಸಾಲ ಮಾಡ್ಕೊಂಡಿದ್ದಾರೆ. ಅವ್ರು ಸಾಲ ತೀರ್ಸಕ್ಕಾಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಈಗ ಹಂಗಂತ ಮಡಿಕೊಂಡು ನಾನು ರೋಡ್ ಮಾಡ್ತೀನಿ ಅಂದ್ಕೊಂಡು ಇವರು ಮನೆ ದುಡ್ಡು ಕೊಡಲಿಲ್ಲ, ರೋಡು ಕೊಡಲಿಲ್ಲ, ನಮ್ಗೆ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಇದಕ್ಕೆ ಹೊಣೆಗಾರರು ಯಾರು? ಇಲ್ಲಿ ರಾಜ್ಯ ಸರ್ಕಾರ ಕೇಳಿದ್ರೆ ಸೆಂಟ್ರಲ್ ತೋರಿಸ್ತಾರೆ, ಸೆಂಟ್ರಲ್ ಕೇಳಿದ್ರೆ ರಾಜ್ಯ ಸರ್ಕಾರ ಕೇಳ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಹೊಣೆನ, ಕೇಂದ್ರ ಸರ್ಕಾರ ಹೊಣೆನ? ಅವ್ರು ಯಾರು ಬೇಡ ಅಂತಾರೆ. ಅಧಿಕಾರಿ ಕೇಳಿದ್ರೆ ನಮಗ್ ಗೊತ್ತಿಲ್ಲ ಸರ್, ನಮ್ಗೆ ಇಲ್ಲ ಮೇಲಿಂದ ಆದೇಶ ಬಂದ್ರೆ ನಾವು ದುಡ್ಡು ಕೊಡ್ತಾರೆ ಅಂತಾರೆ. ಅಲ್ಲಿಗೆ ಇವರೆಲ್ಲ ಹೆಂಡ್ರು ಮಕ್ಕಳು ಮನೆಗಳು ಚೆನ್ನಾಗಿರ್ಲಿ, ನಾವು ರೈತರು ಹಾಳಾಗೋಲಿ ಅನ್ನೋದು ಉದ್ದೇಶ ಅಷ್ಟೇನೆ. ಹಂಗಾರೆ ರೈತರ ಕಷ್ಟ ಕೇಳೋರು ಹಂಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಬೇಕಿಲ್ಲ, ರಾಜ್ಯ ಸರ್ಕಾರಕ್ಕೆ ಬೇಕಿಲ್ಲ, ಅಧಿಕಾರಿಗಳು ಬೇಕಿಲ್ಲ, ಮತ್ತೆ ಮಾಡೋರು ಯಾರು ಪ್ರಾಜೆಕ್ಟ್ ಅನ್ನೋದನ್ನ? ನಮ್ಮ ಹೋರಾಟ ಮುಂದೆ ಇದಕ್ಕಿಂತ ಇವತ್ತು ನಾವು ಯಾವುದೇ ರಾಜಕೀಯದ ವಿಚಾರವಾಗಿ ಮಾತಾಡಬಾರ್ದು ಬರಲಿ, ರೈತರು ಮಾತ್ರ ಸೇರ್ಕೊಂಡಿದ್ದೀವಿ. ಹಂಗಾಗಿ ಮುಂದೆ ಇದಕ್ಕೆ ರಾಜಕೀಯ ಲೇಪಿತ ಬರುತ್ತೋ ಮತ್ತೇನು ಬರುತ್ತೋ ಗೊತ್ತಿಲ್ಲ, ಅತ್ಯುತ್ತಮ ಉಗ್ರ ಹೋರಾಟವನ್ನೇ ಮಾಡ್ತೀವಿ. ಇಲ್ಲ ನಮ್ದು ಒಂದೇ ಪಾಯಿಂಟ್, ನಮಗೆ ದುಡ್ಡು ಕೊಡಿ, ಇಲ್ಲ ಭೂಮಿ ವಾಪಸ್ ಮಾಡಿ, ಕೊಡಿ. ನಮ್ಗೆ 2 ಆಪ್ಷನ್ಸ್. ನಾವು ಇನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಬೆಲೆ ಆಗಲಿ ಗೌರವ ಆಗಲಿ ಕೂಡ ಇಲ್ಲಿವರೆಗೂ ಬಹಳ ತಾಳ್ಮೆಯಿಂದ ರೈತರುಗಳು ತಡ್ಕೊಂಡಿದ್ದೀವಿ. ಇನ್ನು ನಾವು 1 ತಿಂಗಳು ಮಾತ್ರ ಅವಕಾಶ ಇವರಿಗೆ ಕೊಟ್ಟಿದ್ದೀವಿ. ಕೊಟ್ಟರೆ ಅಷ್ಟು 15ರಿಂದ 1 ತಿಂಗಳ ಒಳಗಡೆ ನಮಗೆ ಭೂ ಪರಿಹಾರ ಕೊಡಬೇಕು, ಇಲ್ಲ ನಮ್ಮ ಜಮೀನನ್ನು ವಾಪಸ್ ಮಾಡಬೇಕು. ನಮ್ಗೆ 2 ಧ್ಯೇಯ ಅಷ್ಟೇ. ಉಮೇಶ್.